ಬೀದರ್ನಲ್ಲಿ ಪತ್ರಕರ್ತರ ಹಲ್ಲೆ ಖಂಡಿಸಿ ನಿನ್ನೆ ಎಲ್ಲರೂ ಪತ್ರವನ್ನು ಕೊಡ್ತಾರೆ. ಏನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೊಡ್ತಾರೆ, ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾರೆ, ತಹಶೀಲ್ದಾರ್ ಮುಖಾಂತರ ಬೇರೆ ಬೇರೆ ತಾಲೂಕುಗಳಲ್ಲಿ ಎಲ್ಲ ಘಟನೆ ಆಯಿತು. ಆದರೆ ಇವತ್ತು ಒಬ್ಬ ಅಧಿಕಾರಿ ಅಮಾನತಾಗ್ತಾರೆ. ಆದರೆ FIR ಕಾಪಿಯಲ್ಲಿರೋದು 4 ಜನರ ಹೆಸರು. ಒಬ್ಬ ಸರ್ಕಾರಿ ಅಧಿಕಾರಿಯ ಮೇಲೆ ಜನಸಾಮಾನ್ಯರು ಯಾರಾದರೂ ಹಲ್ಲೆ ಮಾಡಿದರೆ ಆತನನ್ನ 24 ಗಂಟೆ ಒಳಗೆ ಬಂಧಿಸ್ತಾರೆ. ಮತ್ತು ಆತನಿಗೆ ಈ ರೀತಿ ಮಾಡಲಿಕ್ಕೆ ಪ್ರಚೋದನೆಯನ್ನ ಯಾರು ಕೊಟ್ಟರು ಅಂತ ಅವರು ಅಕ್ಕಪಕ್ಕ ಇರೋರನ್ನ ಕೂಡ ಬಂಧಿಸಲಾಗುತ್ತೆ. ಆದರೆ ಈ ಪ್ರಕರಣದಲ್ಲಿ ಅರಣ್ಯ ಸಂರಕ್ಷಣಾಧಿಕಾರಿ ಅವರು ಏನು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅವರು ಕೇವಲ ಒಬ್ಬ ಅಧಿಕಾರಿಯನ್ನ ಮಾತ್ರ ಅಮಾನತು ಮಾಡ್ತಾರೆ, ಇನ್ನುಳಿದವರನ್ನ ಬಚಾವ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಪೊಲೀಸ್ ತನಿಖೆಗೂ ಮುನ್ನವೇ ಇವರಿಗೆ ಗೊತ್ತಾಗ್ಬಿಡ್ತಾ ಬೇರೆಯವ್ರು ಯಾರೂ ತಪ್ಪು ಮಾಡಿಲ್ಲ ಅಂತ. ಕೇವಲ ಒಬ್ಬ ಅಧಿಕಾರಿಯನ್ನ ಅಮಾನತು ಮಾಡಿ ಅರಣ್ಯ ಇಲಾಖೆ ಕೈ ತೊಳ್ಕೊಂಡು ಬಿಟ್ಟಿದೆ. ಇನ್ನು ಯಾರು ತಪ್ಪು ಮಾಡಿಲ್ಲ, ಕೇವಲ ಒಬ್ಬ ವ್ಯಕ್ತಿ ಮಾಡಿದ್ದು ಅಂತ. ಆದ್ರೆ ಸಚಿವ ಈಶ್ವರ್ ಖಂಡ್ರೆ ಅವರೇ, ಅರಣ್ಯ ಅಧಿಕಾರಿಗಳು 4 ಜನರ ಮೇಲೆ ಪ್ರಕರಣ ದಾಖಲಾಗಿದೆ, 4 ಜನರ ತನಿಖೆ ಆಗಬೇಕು. ತನಿಖೆ ಆದ್ಮೇಲೆ ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂದ್ರೆ ಅವಾಗ ನೀವು ಏನ್ ಬೇಕಾದ್ರೂ ಕ್ರಮ ತೆಗೆದುಕೊಳ್ಳಿ. ಆದ್ರೆ ತನಿಖೆ ಮುಗಿಯೋಕ್ಕಿಂತಲೂ ಮುಂಚೆಲೆ ತಾವು ಕೇವಲ ವಿಡಿಯೋವನ್ನ ಆಧರಿಸಿ ಈ ರೀತಿಯ ನಿರ್ಧಾರ ತೆಗೆದುಕೊಂಡಿದ್ದೀರಿ ನಿಮ್ಮ ಇಲಾಖೆಯವರು ಅಂದ್ರೆ ಇದೊಂದು ಪ್ರಶ್ನೆ ಅರ್ಹ. ಬೀದರ್ನ ಜನರು ನಿಮ್ಮನ್ನ ಕೇಳ್ತಾ ಇದ್ದಾರೆ, ನಿಮ್ಮ ನಡೆ ಎಷ್ಟು ಸೂಕ್ತ ಸ್ವಾಮಿ? ಯಾಕಂದ್ರೆ ಈ ಒಂದು ಇಲಾಖೆ ನಿಮ್ಮ ಅಧೀನದಲ್ಲಿ ಬರುತ್ತೆ. ನಿಮ್ಮ ಅಧೀನದಲ್ಲಿ ಈ ರೀತಿ ಸಣ್ಣ ಸಬೂಬು ಹೇಳಿ ಒಬ್ಬರನ್ನ ಅಮಾನತು ಮಾಡಿ ಇನ್ನುಳಿದವರನ್ನ ಬಚಾವ್ ಮಾಡುವಂತ ಕೆಲಸ ನಡೆದಿದೆ ಅಂದ್ರೆ ಅದು ನಿಮ್ಮ ಘನತೆ, ನಿಮ್ಮ ಗೌರವಕ್ಕೆ ಧಕ್ಕೆ ತರುವಂತಹ ವಿಷಯ. ಬೀದರ್ನ ಜನರು ನಿಮ್ಮನ್ನ ಕೇಳ್ತಾ ಇದ್ದಾರೆ ಸ್ವಾಮಿ, ನೀವೇ ಉತ್ತರ ಕೊಡಬೇಕು ಅದಕ್ಕೆ.